1 ತಿಮೋಥಿ 6:5 5. ಇದಲ್ಲದೆ ಬುದ್ಧಿಗಟ್ಟು ಸತ್ಯ ವಿನಯರಾಗಿದ್ದು ದೇವಭಕ್ತಿಯನ್ನು ಲಾಭ ಸಾಧವೆಂದು ಎಣಿಸುವ ಈ ದೇವ ಭಕ್ತಿಯನ್ನು, ದೇವರಿಗೆ ಭಯಪಡುವುದನ್ನು ಅಥವಾ ನಾನು ಡೈಲಿ ದೇವರ ವಾಕ್ಯವನ್ನು ಹುಡುಕುವುದು, ಪ್ರಾರ್ಥನೆ ಮಾಡುವುದನ್ನು ಲಾಭ ಸಾಧನವೆಂದು ಎನಿಸುವ, ಹಂಗಂದ್ರೆ ಕಾಸು ಮತ್ತೆ ದೇವರ ಹತ್ರದಿಂದ ಆಶೀರ್ವಾದ ಪಡೆದುಕೊಳ್ಬೇಕು ಅಂತ ಎನಿಸುವ ಈ ಮನುಷ್ಯರಲ್ಲಿ ನಿತ್ಯವಾದ ಕಚ್ಚಾಟಗಳು ಉಂಟಾಗುತ್ತವೆ. ನಿತ್ಯವಾದ ಕಂಟಿನ್ಯೂ ಮಾಡಿ ವಾಕ್ಯ. ಸತ್ಪುಷ್ಟಿ ಸಹಿತವಾದ ಭಕ್ತಿಯು ದೊಡ್ಡ ಲಾಭವೇ ಸರಿ. ನಾವು ಲೋಕದೊಳಗೆ ಏನು ತೆಗೆದುಕೊಂಡು ಬರಲಿಲ್ಲವಷ್ಟೇ, ಅದರೊಳಗಿಂದ ಏನು ತೆಗೆದುಕೊಂಡು ಹೋಗಲಾರೆವು. ನಮಗೆ ಅನ್ನ ವಸ್ತ್ರಗಳು ಇದ್ದರೆ ಸಾಕು. ಐಶ್ವರ್ಯವಂತರು ಆಗಬೇಕೆಂದು ಮನಸ್ಸು ಮಾಡುವವರು ದುಷ್ಪ್ರೇರಣೆ ಎಂಬ ಉರುಳಿನಲ್ಲಿ ಸಿಕ್ಕಿಕೊಂಡು ಬುದ್ಧಿ ವಿರೋಧವಾಗಿ ಹಾನಿಕರವಾಗಿಯೂ ಇರುವ ಅನೇಕ ಆಶೆಗಳಲ್ಲಿ ಬೀಳುತ್ತಾರೆ. ಇಂಥ ಆಶೆಗಳು ಮನುಷ್ಯರನ್ನು ಸಂಹಾರ ನಾಶಗಳಲ್ಲಿ ಮುಳುಗಿಸುತ್ತವೆ. ಹಣದ ಆಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿ ಇದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿವಿಸಿಕೊಳ್ಳುತ್ತಾರೆ. ನೋಡಿ, ಒಂದು ನಿಮಿಷ ಇರಿ. 5 ಮತ್ತು 6 ತುಂಬಾ ಮುಖ್ಯವಾದ ವಾಕ್ಯ. ಇಲ್ಲೇನು ಹೇಳ್ತಾ ಇದ್ದಾರೆ? ಈ ಮನುಷ್ಯರು ಏನ್ ಮಾಡ್ತಾ ಇದಾರಂತೆ, ತಮ್ಮ ದೈವ ಭಕ್ತಿಯನ್ನು ಏನಕ್ಕೋಸ್ಕರ ಯೂಸ್ ಮಾಡ್ತಾ ಇದಾರಂತೆ? ದೇವ್ರ ಹತ್ರದಿಂದ ಆಶೀರ್ವಾದ ಪಡ್ಕೊಳ್ಳೋಕೆ. ಇಷ್ಟು ಆಶೀರ್ವಾದ ಪಡ್ಕೊಳ್ಳೋಕೆ ಏನಂತ ಇದ್ದಾರೆ? ದೇವ್ರೇ, ನಾನಿಷ್ಟು ಪರಿಶುದ್ಧವಾಗಿದ್ದೀನಿ, ಅಥವಾ ದೇವ್ರೇ ಇದೆಲ್ಲ ಮಾಡ್ತಾ ಇದ್ದೀನಿ, ನನಗೆ ಇದನ್ನು ಸಹ ನೀವು ಮಾಡಲ್ವಾ, ಕೊಡಲ್ವಾ? ತಮ್ಮ ದೈವ ಭಕ್ತಿಯನ್ನು ಏನೋ ಒಂದು ವಿಷಯಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ? ಉಪಯೋಗಿಸ್ತಾ ಇದ್ದಾರೆ. ನನ್ನ ದೈವ ಭಕ್ತಿ ದೇವರ ಪ್ರಸನ್ನತೆಯಲ್ಲಿ ನಾನು ಇರಬೇಕು ಅಂತಿದ್ಯಾ, ಅಥವಾ ದೇವ್ರ ಹತ್ರ ಏನೋ ಪಡ್ಕೊಬೇಕು ಅಂತಿದ್ಯಾ? ಯಾಕಂದರೆ ನನ್ನ ದೇವರಿಗೋಸ್ಕರ ನಾನು ಪ್ರಾರ್ಥನೆ ಮಾಡೋದಾಗ್ಲಿ, ನಾನು ದೇವರ ಜೊತೆ ಮಾತನಾಡೋದಾಗ್ಲಿ, ಯಾವಾಗ ಒಂದು ವಿಷಯ ನನಗೆ ಸಿಗದೇ ಇರುವಾಗ ಅದು ಯಾವಾಗ ನನಗೆ ಕಡಿಮೆ ಆಗ್ತಾ ಇದೆಯೋ ಅಲ್ಲಿ ಏನು ತೋರಿಸ್ತಾ ಇದೆ? ನನ್ನ ದೈವ ಭಕ್ತಿ ದೇವ್ರ ಹತ್ರದಿಂದ ಏನೋ ಪಡ್ಕೊಳ್ಳೋಕ್ಕೋಸ್ಕರ ಮಾತ್ರ ಇದೆ ಅಂತ. ದೇವರು ನಾನು ಕೇಳುವಂಥ ಒಂದು ವಿಷಯವು ನನಗೆ ಕೊಡದೇ ಇರುವಾಗ, ಅಥವಾ ನಾವು ದೇವ್ರ ಹತ್ರ ಪ್ರಾರ್ಥಿಸಿ ಆ ವಿಷಯ ನಮಗೆ ಸಿಗದೇ ಇರುವಾಗ ನನ್ನ ದೇವರ ಮೇಲೆ ಇರುವಂಥ ಭಕ್ತಿ ಕಡಿಮೆ ಆಗ್ತಾ, ಅಂದರೆ ನನ್ನ ದೇವರ ಮೇಲೆ ಇರುವಂಥ ಆಸೆ, ದೇವರನ್ನು ಹುಡುಕೋದು ಕಡಿಮೆ ಆಗ್ತಾ ಇದೆ. ಅಂದರೆ ಅಲ್ಲಿ ಏನು ತೋರಿಸ್ತಾ ಇದೆ? ನಾನು ದೇವ್ರನ್ನ ಹುಡುಕ್ತಾ ಇರುವುದು ಅವರಿಗೋಸ್ಕರ ಅಲ್ಲ, ನನಗೇನು ಸಿಗುತ್ತೋ ಅದಕ್ಕೋಸ್ಕರ. ನನ್ನ ಜೀವನದಲ್ಲಿ ಒಳ್ಳೇದು ನಡಿಬೇಕು. ನಾವು ಹೇಳ್ಬೋದು, ಬಾಯಲ್ಲಿ ಹೇಳ್ಬೋದು ಏನಂತ, ಇದಕ್ಕೋಸ್ಕರ ನಾನು ಮಾಡಿಲ್ಲ. ಆದರೆ ನನ್ನ ನಡವಳಿಕೆ ಏನು ತೋರಿಸ್ತಾ ಇದೆ ಅಲ್ಲಿ? ನಾ ಆಂಡವರ ತೇಡ್ರದು ಎದಕ್ಕಾಗ? ಅವ್ರು ಏನಕ್ಕೆ என்ன ஆசீர்வாதம் கொடுப்பாரோ அதுக்காக மட்டும்தான் ஆண்டவரை தேடுறேன். அந்த ஆசீர்வாதம் எனக்கு கிடைக்காம போச்சுன்னா என்ன பண்ண மாட்டேன்? ಆಶೀರ್ವಾದ ಸಿಗದೆ ಹೋದ್ರೆ ನಾನು ಏನು ಮಾಡ್ತೀನಿ? ದೇವ್ರನ್ನ ಹುಡುಕಲ್ಲ. ಯಾವಾಗ ನನ್ನ ಪ್ರಾರ್ಥನೆ ಆನ್ಸರ್ ಆಗದೇ ಇದೆಯೋ ಅವಾಗ ನಾನು ದೇವ್ರನ್ನ ಹುಡುಕೋದು ಬಿಟ್ಬಿಟ್ರೆ ಅಲ್ಲಿ ಏನು ತೋರಿಸ್ತಾ ಇದೆ? ದುರಾಸೆ. ಆಸೆ ಅಲ್ಲ, ದುರಾಸೆ. ನನ್ನ ಆಸೆಯಿಂದ ದೇವ್ರ ಹತ್ರ ಪ್ರಾರ್ಥನೆ ಮಾಡಿದರೆ ದೇವ್ರು ಏನು ಮಾಡ್ತಾ ಇರ್ತಾರೆ? ಅದನ್ನು ನನಗೆ ಆನ್ಸರ್ ಕೊಡ್ತಾರೆ. ಆದರೆ ನನ್ನ ಆಸೆ ದೇವರ ಮೇಲೆ ನಾನು ಇಟ್ಟಿರುವಂಥ ಆಸೆಗಿಂತ ಯಾವಾಗ ಹೆಚ್ಚಾಗ್ತದೆ? ಅದೇನಾಯ್ತು? ದುರಾಸೆ. ಆಸೆಗೂ ದುರಾಸೆಗೂ ಸಿಂಪಲ್ ಡೆಫಿನೇಷನ್. ದೇವರನ್ನು ನಾನು ಏನಕ್ಕೋಸ್ಕರ ಹುಡುಕ್ತಾ ಇದ್ದೀನಿ? ಮೋಸೆ ದೇವರನ್ನು ಏನಕ್ಕೋಸ್ಕರ ಹುಡುಕ್ದ? ಅವರ ಪ್ರಸನ್ನತೆಗೋಸ್ಕರ. ಆರೋನನ್ನು ದೇವರು ಏನಕ್ಕೋಸ್ಕರ ಹುಡುಕ್ತಾ ಇದ್ದಾನೆ? ದೇವರ ಪ್ರಸನ್ನತೆಯನ್ನು ಬಿಟ್ಟು ಏನು ಮಾಡ್ತಾ ಇದ್ದೀನಿ? ಯಾರ ಜೊತೆ ಇದ್ದಾನೆ? ಜನರ ಜೊತೆ. ಆ ಜನರು ಅವನು ಏನು ಮಾಡಿಸ್ತಾ ಇದ್ದಾರೆ? ಪಾಪದಲ್ಲಿ ತಳಿಸ್ತಾರೆ. ಆದರೆ ಮೋಸೆ ಏನು ಮಾಡ್ತಾ ಇದ್ದಾರೆ? ದೇವರ ಪ್ರಸನ್ನತೆ ಹುಡುಕ ಹೋಗ್ತಾ ಇದ್ದಾರೆ. ಲೋಯ, ಈ ದೇವರ ಪ್ರಸನ್ನತೆಯನ್ನು ಹುಡುಕಿ ಹೋಗುವಂಥ ಮೋಸೆ ಏನು ಮಾಡ್ತಾ ಇದ್ದಾರೆ? ಅಲ್ಲಿ 40 ದಿವಸ ಏನು ಮಾಡ್ತಾ ಇದ್ದಾರೆ? ದೇವರ ಪ್ರಸನ್ನತೆಯಲ್ಲಿದ್ದಾರೆ, ಮಾತಾಡ್ತಾ ಇದ್ದಾರೆ ದೇವರ ಜೊತೆ. ಆರೋನನ್ನು ಸಹ ದೇವರು ಏನು ಮಾಡ್ತಾ ಇದ್ದಾರೆ? ಮೇಲೆ ಕರೆದ್ರೂ ಸಹ ಅವನು ಎಲ್ಲಿದ್ದಾನೆ? ಆ ಜನರ ಜೊತೆ ಇದ್ದಾರೆ. ಆ ಜನರು ಸಹ ಅಲ್ಲಿರುವಂಥ ವಿಷಯ ಏನು ಮಾಡ್ತಾ ಇದ್ದಾರೆ? ಸೌಂಡ್ ಸ್ವಲ್ಪ ಜಾಸ್ತಿ ಕೇಳಿಸ್ತಾರೆ. ಹಲೋ ಚೆಕ್. ಆ ಜನರು ಸಹ ಏನು ಮಾಡ್ತಾರೆ? ಅಲ್ಲಿ ಒಂದು ವಿಗ್ರಹ ಕಟ್ತಾ ಇದ್ದಾರೆ. ಆ ವಿಗ್ರಹವನ್ನು ಕಟ್ಟುವಾಗ ಆ ವಿಗ್ರಹ ನಾವೇನು ಅನ್ಕೊಳ್ತೀವಿ? ಎಷ್ಟೋ ಜನರು, ನೀವು ಓದುವಾಗ ನೀವು ನೋಟಿಸ್ ಮಾಡಿದ್ರ ಇಲ್ವಾ ಗೊತ್ತಿಲ್ಲ, 32 ವಿಮೋಚನಾ ಕಾಂಡ 32 ನೋಟಿಸ್ ಮಾಡಿದ್ರ ಇಲ್ವಾ ಗೊತ್ತಿಲ್ಲ, ನಮ್ಮನ್ನು ಈಜಿಪ್ತಿನಿಂದ ಹೊರತಂದ ಮೋಸೆ ಸಹ ಏನಾದ್ನೋ ನಮಗೆ ಗೊತ್ತಿಲ್ಲ. ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ? ನಮ್ಮನ್ನು ಒಂದು ದೇವರು ಏನಕ್ಕೋಸ್ಕರ ಬೇಕು? ನಮ್ಮನ್ನು ಈಜಿಪ್ಟಿನಿಂದ ಆಚೆ ಕರ್ಕೊಂಡು ಬಂದಂಥ ದೇವರು ನಮಗೇನು ಬೇಕು? ಒಂದು ವಿಗ್ರಹ ಆಗಬೇಕು. ನಾವು ತಪ್ಪಾಗಿ ಅರ್ಥ ಮಾಡ್ಕೊಳ್ಳಿ, ಏನಂದರೆ ಬೇರೆ ಯಾವುದೋ ದೇವರನ್ನು ಅವ್ರು ಏನು ಮಾಡಿದ್ರು? ಪಾಲನೆ ಮಾಡೋದು. ಬೇರೆ ಯಾರೋ ದೇವರನ್ನ ಏನು ಮಾಡಿದ್ರು? ವರ್ಷಿಪ್ ಮಾಡಿದ್ರು, ಆರಾಧನೆ ಮಾಡಿದ್ರು ಅಂತ ಅಂದ್ಕೊಳ್ತೀವಿ. ಆದರೆ ಅವರು ನಮ್ಮ ದೇವರನ್ನೇ. ಅಲ್ಲಿರುವಂಥದ್ದು ನೀವು ಹೀಬ್ರೂ ಟ್ರಾನ್ಸ್ಲೇಷನಲ್ಲಿ ಓದಬೇಕಾದ್ರೆ ಎಲೋಹಿಮ್ ಅಂತಾರೆ. ಎಲೋಹಿಮ್ ಅನ್ನೋದು ದೇವರು ಅನ್ನೋದಕ್ಕೆ ಒಂದು ಪದ. ಫುಲ್ ಬೈಬಲಲ್ಲಿ ಎಲೋಹಿಮ್ ಅನ್ನುವಂಥ ಪದವನ್ನು ಎಷ್ಟೋ ಜಾಗಗಳು ಯೂಸ್ ಮಾಡಿರ್ತಾರೆ. ಕೆಲವು ಜಾಗಗಳಲ್ಲಿ
ವಿಗ್ರಹಗಳನ್ನು ಹೇಳುವುದಕ್ಕೆ ಎಲೋಹಿಮ್ ಅಂತ ಹೇಳ್ತಾರೆ, ಕೆಲವು ಜಾಗಗಳಲ್ಲಿ ದೇವರನ್ನು ಕರೆಯುವಾಗ ಎಲೋಹಿಮ್ ಅಂತಾರೆ. ಆ ಜನರು ಆ ಒಂದು ಬಸವನ ವಿಗ್ರಹವನ್ನು ನೋಡಿ ಯಾವೇ ಅಂತಾರೆ, ಬೇರೆ ದೇವರು ಅಂತ ಹೇಳ್ತಾ ಇಲ್ಲ. ಯಾರು ನಮ್ಮ ದೇವರನ್ನೇ, ನಾವು ಆರಾಧನೆ ಮಾಡುವಂಥ ದೇವರನ್ನೇ ಏನಂತ ಕರೀತಾ ಇದ್ದಾರೆ, ಆ ವಿಗ್ರಹವಾಗಿ ಕರೀತಾ ಇದ್ದಾರೆ. ಅವ್ರಿಗೇನು ಬೇಕಾಗಿತ್ತು, ನಮ್ಮ ಕಣ್ಣಿಗೆ ಕಾಣಿಸಿದಂಥ ದೇವರಲ್ಲ, ನನ್ನ ಕಣ್ಣಿಗೆ ಕಾಣುವಂಥ ದೇವರು. ಅಂದರೆ ನಾನು ದೇವರ ಕಂಟ್ರೋಲಲ್ಲಿ ಇರೋದಲ್ಲ, ದೇವರು ನನ್ನ ಕಂಟ್ರೋಲಲ್ಲಿದ್ದಾರೆ. ಅಂಥ ದೇವ್ರಿಗೆ ಏನಾಗಿತ್ತು, ಬೇಕಾಗಿತ್ತು ನನ್ನ ಕಣ್ಣಿಗೆ ಕಾಣಿಸುವಂಥ ಒಂದು ವಸ್ತು ಏನಾಗಿರಬೇಕು, ದೇವರಾಗಿರಬೇಕು. ನನ್ನ ಇಷ್ಟಕ್ಕೆ ಬಂದಿದ್ದೆಲ್ಲ ಮಾಡುವಂಥ ದೇವರಾಗಿ ಏನಿರಬೇಕು, ಆ ವಿಗ್ರಹವಾಗಿರಬೇಕು. ಇವತ್ತು ನಿಮ್ಮ ಜೀವನದಲ್ಲಿ ಯೇಸು ಕ್ರಿಸ್ತು ನಿಮ್ಮ ಇಷ್ಟಕ್ಕೆ ಬಂದಂಗೆ ಆಡ್ತಾ ಇದ್ದಾರೆ, ಅಥವಾ ಅವರ ಇಷ್ಟಕ್ಕೆ ಬಂದಾಗೆ ನಾವು ನಡೀತಾ ಇದ್ದೀವ? ಪ್ರಶ್ನೆ ಮಾಡಿ ಕೇಳಿ ನೋಡಿ. ದೇವರು ಆ ವಿಗ್ರಹ ಅಂದರೆ, ಆ ವಿಗ್ರಹ ಏನು ಮಾಡ್ತು, ಇವ್ರೇನೆಲ್ಲ ಕೇಳಿದ್ರೆ ಆ ವಿಗ್ರಹ ಏನು ಮಾಡ್ತು, ಕೊಡ್ತು. ನೀವು 6ನೇ ವಾಕ್ಯ ಓದಿ, ತುಂಬ ಮುಖ್ಯವಾದ ಎಕ್ಸಡಸ್ 32 6th verse, 6ನೇ ವಾಕ್ಯ. 32 6ನೇ ವಾಕ್ಯ, ವಿಮೋಚನೆ ಕಾಂಡ 32 6. ವಿಮೋಚನ ಕಂಡ 32:6. ಆದುದರಿಂದ ಮರುದಿನದಲ್ಲಿ ಜನರು ಬೆಳಿಗ್ಗೆ ಎದ್ದು ಸರ್ವಾಂಗ ಹೋಮಗಳನ್ನು ಸಮಾಧಾನ ಯಜ್ಞಗಳನ್ನು ಸಮರ್ಪಿಸಿದರು. ಜನರು ಉಣ್ಣುವುದಕ್ಕೂ ಕುಡಿಯುವುದಕ್ಕೂ ಕೂತುಕೊಂಡರು, ಆಮೇಲೆ ಎದ್ದು ಕುಣಿದಾಡಿದರು. ಕಂಟಿನ್ಯೂ ಮಾಡಿ. ಹೀಗಿರಲಾಗಿ ಕರ್ತರು ಮೋಶೆಗೆ, ನೀನು ಬೆಟ್ಟದಿಂದ ಇಳಿದು ಹೋಗು, ಐಗುಪ್ತ ದೇಶದಿಂದ ನೀನು ನೋಡಿ ಇದರಲ್ಲಿ ಆಕ್ಚುಲಿ ಫುಲ್ ಟ್ರಾನ್ಸ್ಲೇಷನ್ ಇಲ್ಲ. ಇದರಲ್ಲಿ ಅವ್ರೇನ್ ಮಾಡ್ತಾ ಇದಾರೆ ಅಂದ್ರೆ, ಎದ್ದು ಕುಣಿದಾಡಿ ಏನ್ ಮಾಡ್ತಾರೆ, ಫುಲ್ ಪಾಪದಲ್ಲಿ ಹೋಗ್ತಾರೆ. ಆ ಜನರು ಏನ್ ಮಾಡ್ತಾರೆ, ಆ ವಿಗ್ರಹದ ಪಕ್ಕದಲ್ಲಿ ಕೂತ್ಕೊಂಡು ಸಂಪೂರ್ಣವಾಗಿ ಪಾಪದಲ್ಲಿ ಹೋಗ್ತಾರೆ. ಅವ್ರು ಹೋಗೋದಕ್ಕೆ ಕಾರಣ ಏನು, ಅವ್ರೇನ್ ಮಾಡ್ತಾ ಇದಾರೆ, ಆ ವಿಗ್ರಹವನ್ನು ಆರಾಧನೆ ಮಾಡಿ, ಕಣ್ಣಿಗೆ ಕಾಣಿಸಿದಂಥ ದೇವ್ರು ಬೇಡ, ನಾನು ಕೇಳುವುದೆಲ್ಲವನ್ನು ಕೊಡುವಂಥ ದೇವರು ಬೇಕು. ಯಾಕಂದ್ರೆ ಅವ್ರು ಮೊದಲು ದೇವರನ್ನು ನೋಡಿ ಏನ್ ಮಾಡ್ತಾ ಇದ್ದಾರೆ, ಭಯಪಡ್ತಾರೆ. ದೇವರನ್ನು ನೋಡಿ ಭಯಪಟ್ಟಿದ್ದ ಕಾರಣದಿಂದ ಅವ್ರು ಏನು ಮಾಡ್ತಾ ಇದ್ದಾರೆ, ಅಲ್ಲಿರುವಂಥ ದೇವರನ್ನು ತಮ್ಮ ಕಣ್ಣಿಗೆ ಕಾಣಿಸುವಂಥ ಒಂದು ವಿಷಯವಾಗಿ ಏನು ಮಾಡ್ತಾರೆ, ಮಾರ್ಪಡಿಸ್ತಾರೆ. ತಮ್ಮ ಕಣ್ಣಿಗೆ ಕಾಣಿಸುವಂಥ ದೇವರಾಗಿದ್ದರೆ ಅವ್ರು ಏನು ಕೇಳಿದ್ರೆ ಏನು ಮಾಡುತ್ತೆ, ಕೊಡುತ್ತೆ. ಆ ಕಾರಣದಿಂದ ಅವ್ರು ಏನು ಮಾಡ್ತಾ ಇದ್ದಾರೆ, ಅದನ್ನು ಆ ರೀತಿ ವಿಗ್ರಹವಾಗಿ ಮಾರ್ಪಡಿಸ್ತಾರೆ. ವಿಗ್ರಹವಾಗಿ ಮಾರ್ಪಡಿಸಿದ ಮೇಲೆ ಆ ಒಂದು ವಿಗ್ರಹ ಅವ್ರನ್ನ ಎಲ್ಲಿ ತಳ್ತಾ ಇದೆ, ಅವ್ರು ಕೇಳಿದೆಲ್ಲವನ್ನು ಕೊಡುತ್ತೆ. ಏನು ಮಾಡುತ್ತೆ, ಕೇಳಿದೆಲ್ಲವನ್ನು ಕೊಡುತ್ತೆ ಅನ್ನುವಂಥ ರೀತಿಯಲ್ಲಿ ಅವರು ಕುಣಿದು ಆಡಿ ಎಲ್ಲ ಮಾಡಿ ಏನು ಮಾಡ್ತಾರೆ, ಪಾಪದಲ್ಲಿ ಬೀಳ್ತಾರೆ. ಈ ಜನರಿಗೆ ಏನು ಬೇಕಾಗಿತ್ತು, ದೇವರು ಬೇಕಾಗಿಲ್ಲ, ದೇವರ ರೂಪದಲ್ಲಿ ಒಂದು ವಿಷಯ. ದೇವರ ರೂಪದಲ್ಲಿ ಏನು, ನಾನು ಕೇಳೋದೆಲ್ಲ ನನಗೆ ಕೊಟ್ಬಿಟ್ರೆ ಅದು ನನ್ನ ದೇವರು, ಒಳ್ಳೆ ದೇವರು. ನಾನು ಕೇಳೋದನ್ನು ನನಗೆ ಕೊಟ್ಟಿಲ್ಲ ಅಂದರೆ ಅದು ದೇವರಲ್ಲ ನಮಗೆ. ಯಾಕಂದರೆ ಕಣ್ಣಿಗೆ ಕಾಣದ ಇಷ್ಟೋ ಯೋಚನೆ ಮಾಡಿರುವಂಥ ಆ ದೇವರಿಗೆ ನಮಗೇನು ಗೊತ್ತಾಗ್ತಾ, ನಮಗೇನು ಅರ್ಥ ಆಗ್ತಾ ಇಲ್ಲ, ಓ ಅಷ್ಟು ಮಹಿಮೆಯಾದ ದೇವ್ರು ನನಗೆ ಬೇಡ, ನಾನು ಕಂಟ್ರೋಲ್ ಮಾಡುವಂಥ ದೇವ್ರು ನಮಗೆ ಬೇಕು. ನೀವು ಕೊಲೋಷನ್ಸ್ 3:5 6ನೇ ವಾಕ್ಯ ಓದಬೇಕಾದ್ರೆ 6ನೇ ವಾಕ್ಯದಲ್ಲಿ ಏನು ಹೇಳ್ತಾರೆ, 5ನೇ ವಾಕ್ಯದಲ್ಲಿ ಏನು ಹೇಳ್ತಾರೆ, ಹಂಗೆ ನೀವು ಮೈಂಡಲ್ಲಿ ಯೋಚನೆ ಮಾಡಿ ನೋಡಿ. 5ನೇ ವಾಕ್ಯದಲ್ಲಿ ಏನು ಹೇಳ್ತಾ ಇದ್ದಾರೆ, ದುರಾಸೆ ಅನ್ನುವುದು ವಿಗ್ರಹ ಆರಾಧನೆ. ಇಂಥ ಮನುಷ್ಯರನ್ನು 6ನೇ ವಾಕ್ಯದಲ್ಲಿ ಇವರು ಏನು ಹೇಳ್ತಾ ಇದ್ದಾರೆ, ಪೌಲ್ ಏನಂತ ಹೇಳ್ತಾರೆ, ಇಂಥ ಮನುಷ್ಯರನ್ನು ತಮ್ಮ ಆಶೆಗಳಿಗೆ ದೇವ್ರು ಏನು ಮಾಡ್ತಾರೆ ಅಂತ ಬಿಟ್ಬಿಡ್ತಾರೆ, ಪನಿಷ್ಮೆಂಟ್ ಅಂತಾರೆ. 6ನೇ ವಾಕ್ಯ ಓದಿ. ಕೊಲೋಷಿಯನ್ಸ್ 3:6. ಇವುಗಳ ನಿಮಿತ್ತ ದೇವರ ಕೋಪವು ಉಂಟಾಗುತ್ತದೆ, ದೇವರ ಕೋಪ ಉಂಟಾಗುತ್ತದೆ. ಪೂರ್ವದಲ್ಲಿ ನೀವು ಸಹ. ಸರಿ, ಓಕೆ, ಸಾಕು. ಇವುಗಳ ನಿಮಿತ್ತ, ಯಾವಗಳ ನಿಮಿತ್ತ? ಈ ವಿಗ್ರಹ ಆರಾಧನೆ, ದೇವರು ಅಸಹ್ಯವಾಗಿ ನೋಡುವಂತ ಒಂದು ವಿಷಯ ಯಾವುದು, ವಿಗ್ರಹ ಆರಾಧನೆ. ಈ ವಿಗ್ರಹ ಆರಾಧನೆಯನ್ನು ದೇವರು ನೋಡಿದಾಗ 6ನೇ ವಾಕ್ಯದಲ್ಲಿ ಏನಂತ ಹೇಳ್ತಾ ಇದ್ದಾರೆ, ಅದನ್ನು ದೇವರ ಕೋಪ ಏನಾಗತ್ತಂತೆ, ಹಂಗಂದ್ರೆ ದೇವರ ನ್ಯಾಯ ತೀರ್ಪು ಏನಾಗತ್ತಂತೆ, ಉಂಟಾಗತ್ತಂತೆ. ನಾವು ದೇವರ ಹತ್ರ ಒಂದು ವಿಷಯವನ್ನು ತಿರುಗಿ 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 ಕೇಳ್ತಾನೇ ಇರುವಾಗ ದೇವ್ರು ಏನು ಮಾಡ್ತಾರೆ, ಒಂದು ವಿಷಯ ಕೇಳ್ತಾ ಇದ್ದೇವೆ, ವಿಶ್ವಾಸದಿಂದ ಕೇಳ್ತಾ, ಒಳ್ಳೆ ವಿಷಯನೇ ಇಟ್ಕೊಳ್ಳಿ. ನಾವು ತಿರುಗಿ 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 ಕೇಳುವಾಗ ದೇವ್ರು ಏನು ಮಾಡ್ತಾರೆ, ಆ ವಿಷಯವನ್ನು ಕೊಡ್ತಾರೆ. ಆ ವಿಷಯವನ್ನು ಕೊಟ್ಟಿದ ಮೇಲೆ ಅದರ ಜೊತೆಯಲ್ಲಿ ಏನು ಕೊಡ್ತಾರೆ, ದೇವರ ಸಮಯಕ್ಕೆ ನಾವು ಕಾದಿಲ್ಲದೆ ಇರುವಾಗ ದೇವ್ರು ಏನು ಮಾಡ್ತಾರೆ, ವಿಷಯವನ್ನು ಕೊಡ್ತಾರೆ. ಆ ಜೊತೆಯಲ್ಲಿ ಏನು ಕೊಡ್ತಾರೆ, ಅದರ ವಿಳೆವಂತಾರಲ್ಲ, ಏನು ಹೇಳ್ತಾರೆ, ಅದರ ಬೆಲೆನೂ ಸಹ ಏನು ಮಾಡ್ತಾ ಇದ್ದಾರೆ, ದೇವ್ರು ಕೊಡ್ತಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಂದರೆ, ಆ ಜನರು ಏನು ಹೇಳ್ತಾರೆ, ನಾವು ಅಲ್ಲಿ ಈಜಿಪ್ಟಲ್ಲಿ ಇರುವಾಗ ಏನು ಬೇಕೋ ಅದನ್ನು ತಿನ್ಬೋದಾಗಿತ್ತು, ಇಲ್ಲಿ ಬಂದು ನಮ್ಗೆ ಏನು ಮಾಡ್ತಾ ಇದೆಯಾ, ಬರೀ ಬ್ರೆಡ್, ಬರೀ ಏನು ಕೊಡ್ತಾ ಇದೆಯಾ, ಮನ್ನಾ. ಯೋಚನೆ ಮಾಡಿ ನೋಡಿ, ನೀವು ಡೈಲಿ ಬೆಳಗ್ಗೆ ಎದ್ದೋಳಿದ್ರೆ ಬ್ರೆಡ್ ತಿನ್ನಬೇಕು, ಮಲ್ಕೊಂಡ್ರೆ ಬ್ರೆಡ್ ತಿನ್ನಬೇಕು. ಒಂದೇ ವಿಷಯವನ್ನು ತಿರುಗಿ ತಿರುಗಿ ತಿಂದರೆ ಏನಾಗುತ್ತೆ,
ಬೇಜಾರಾಗತ್ತೆ. ಆ ಜನರು ಬೇಜಾರು ಪಟ್ಟಿದ್ದಲ್ಲಿ ಒಳ್ಳೇದಿದೆಯಾ ಕೆಟ್ಟದಿದೆಯಾ ಅರ್ಥ ಆಗತ್ತೆ ನಮ್ಗೆ. ಅವ್ರು ಬೇಜಾರು ಪಟ್ಟಿದ್ದು ಯೋಚನೆ ಮಾಡಿ ನೋಡಿ. ಡೈಲಿ ಅದೇ ಅವರು 40 ವರ್ಷ ಎಲ್ಲಿದ್ದಾರೆ, ಅರಣ್ಯದಲ್ಲಿ ಇರಬೇಕಾದ್ರೆ 40 ವರ್ಷ ಅರಣ್ಯದಲ್ಲಿ ಒಂದೇ ಬಟ್ಟೆ ಹಾಕೊಬೇಕಾಗಿತ್ತು. ಒಂದೇ ಬಟ್ಟೆ ಏನು ಮಾಡಿದ್ರು, ಬಟ್ಟೆ ಅವ್ರದ್ದು ಏನಾಗಿಲ್ಲ, ಹರಿದೋಗಿಲ್ಲ, ಅವರ ಚಪ್ಪಲಿ ಏನಾಗಿಲ್ಲ, ಕಿತ್ತೋಗಿಲ್ಲ. ಒಂದೇ ವಿಷಯವನ್ನು ಏನು ಮಾಡಬೇಕಾಗಿತ್ತು, ಅವರು ತಿರುಗಿ 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 ಹಾಕೊಬೇಕಾಗಿತ್ತು. ಊಟ ಡೈಲಿ ಏನಾಗಿತ್ತು, ಬೆಳಗ್ಗೆ ಸಂಜೆ ಏನು ಸಿಗ್ತಾಯಿತ್ತು ಅವ್ರಿಗೆ, ಮನ್ನ. ಸೊ ಡೈಲಿ ಒಂದೇ ವಿಷಯ ತಿಂತಾ ಇದ್ರೆ ಅವ್ರಿಗೇನಾಗುತ್ತೆ, ಬೇಜಾರಾಗುತ್ತೆ. ಬೇಜಾರಾಗೋರು ಏನು ಹೇಳ್ತಾ ಇದ್ದಾರೆ, ಅಯ್ಯೋ ಡೈಲಿ ನಾವು ಇದನ್ನೇ ತಿಂತಾ ಇದ್ದೀವಿ, ಅಲ್ಲಿದ್ರೆ ನಮಗೆ ನಾವು ಎಷ್ಟೋ ಜನ ಏನು ಮಾಡ್ತೀವಿ ಅಂದರೆ ತಕ್ಷಣ ಅದನ್ನ ನೋಡಿದ ತಕ್ಷಣ ಏನು ಹೇಳ್ತಾರೆ, ಓ ಇವರಿಗೆ ಮಾಂಸ ಭಕ್ಷಕರಾಗಿದ್ರು ಅದಕ್ಕೆ ದೇವ್ರು ಇವರಿಗೆ ನ್ಯಾಯ ತೀರಿಸ್ಕೊಟ್ರು. ಅದೆಲ್ಲ ಇಲ್ಲ. ದೇವ್ರು ಅವ್ರಿಗೆ ಅವ್ರ ಮಾಂಸಕ್ಕೆ ಆಸೆ ಪಟ್ಟರು ದೇವ್ರು ಅವ್ರಿಗೆ ಏನು ಮಾಡಿಲ್ಲ, ಶಿಕ್ಷೆ ಕೊಟ್ಟಿಲ್ಲ. ಅವ್ರ ಬಾಯಿಂದ ಬಂದಿದ್ದ ಮಾತೇನು, ನಾವು ಅಲ್ಲಿರುವಾಗ ಈಜಿಪ್ಟಲ್ಲಿ ಇರುವಾಗ ನನಗೇನು ಸಿಕ್ತು, ಬೆಳ್ಳುಳ್ಳಿ ಇರಲಿ ಅದು ಇದು ಇದೆಲ್ಲ ನನಗೆ ಸಿಕ್ತು, ಇಲ್ಲಿ ನನಗೇನು ಸಿಗ್ತಾ ಇಲ್ಲ, ಸಾಯಿಸೋಕ್ಕೆ ತಿರುಗಿ ಅದನ್ನೇ ಕೊಟ್ಟು 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 ಏನು ಮಾಡ್ತಾ ಇದೆಯಾ, ಸಾಯಿಸ್ತೀಯಲ್ಲ. ದೇವ್ರು ಅವ್ರನ್ನ ಪನಿಷ್ಮೆಂಟ್ ಕೊಟ್ಟಿದ್ದಕ್ಕೆ ಕಾರಣ ಅವರು ಮಾಂಸ ಆಸೆ ಪಟ್ಟಿದ್ದಲ್ಲ, ಅವರು ಹಳೆಯ ಜೀವನ ಚೆನ್ನಾಗಿತ್ತು ಅಂತ ಹೇಳಿದ್ದು, ಬೇಕು ಅಂತ ಹೇಳಿದ್ದಕ್ಕಿಂತ. ಆ ಕಾರಣದಿಂದ ದೇವ್ರೇನು ಕೊಡ್ತಾ ಇದ್ದಾರೆ, ಶಿಕ್ಷೆ ಕೊಡ್ತಾ ಇದ್ದಾರೆ. ಅವ್ರ ಶಿಕ್ಷೆನೂ ಸಹ ಯಾವ ರೀತಿ ಇದೆ, ದೇವ್ರ ಕೋಪ ಅವ್ರ ಮೇಲೆ ಯಾವ ರೀತಿ ಇಳಿತಾ ಇದೆ, ಅವ್ರು ಕೇಳಿದನ್ನು ಅವ್ರಿಗೆ ಕೊಡ್ತಾ ಇದ್ದಾರೆ. ಅವ್ರು ಕೇಳಿದನ್ನು ಅವ್ರಿಗೆ ಕೊಟ್ಟು ಅದಾದ್ಮೇಲೆ ಏನು ಮಾಡ್ತಾ ಇದ್ದಾರೆ, ಅವ್ರು ತಿನ್ನುತ್ತಾ ಇರುವಾಗಲೇ ಏನಾಗ್ತಾ ಇದೆ, ಕೊರಳು ಸಿಕ್ಕೊಂಡು ಸತ್ತೋಗ್ತಾ ಇದೆ. ಸೊ ನಾವು ದೇವ್ರ ಹತ್ರದಿಂದ ವಿಷಯಗಳನ್ನು ಪಡೆದುಕೊಳ್ಳುವಾಗ ಎಷ್ಟೋ ಸತಿ ದೇವರ ವಿಷಯ ನಮ್ಗೆ ಕೊಡದೇ ಇರೋದು ಒಳ್ಳೆಯದು. ಕೆಲವು ಸತಿ ಕೊಡ್ತಾರೆ, ಕೊಟ್ಟ ಮೇಲೆ ಏನು ಮಾಡಬೇಕು, ಅದರ ಬೆಲೆ ಯಾರು ಕಟ್ಟಬೇಕು, ನಾವು ಕಟ್ಟಬೇಕು. ಸೊ ಈ ಬೆಲೆ ನಾವು ದೇವ್ರು ಎಷ್ಟೋ ಸತಿ ಅನ್ಆನ್ಸರ್ಡ್ ಪ್ರೇಯರ್ಸ್ ಅಂದರೆ ದೇವ್ರು ನಮಗೆ ಉತ್ತರ ಕೊಡದೇ ಇರುವಂಥ ವಿಷಯಗಳು ಎಷ್ಟೋ ಸತಿ ಏನಾಗಿರುತ್ತೆ, ಒಳ್ಳೆಯ ವಿಷಯ. ದೇವ್ರು ಏನು ಮಾಡ್ತಾರೆ, ಕಾದಿರು ಅಂತ ಹೇಳುವಾಗ ನಾವೇನು ಮಾಡ್ತೀವಿ, ಯಾವಾಗ ತಾನೇ ದೇವರೇ ಕೊಡ್ತೀರಾ. ನಾವು ಕಾದಿರು ಅಂತ ಹೇಳುವಂಥ ಎಷ್ಟೋ ವಿಷಯಗಳಿಗೆ ಏನು ಮಾಡಲ್ಲ, ಕಾದಿರುವುದಿಲ್ಲ. ನೀವು ಈ ಗಲಾಷನ್ಸ್ 5 ಗಲಾಷನ್ಸ್ 3:5ನೇ ವಾಕ್ಯ ಓದುವಾಗ ಎಷ್ಟೋ ಜನ ಏನು ಮಾಡ್ತೀವಿ ಅಂದರೆ, ಅದನ್ನ ಓದುವಾಗ ನಾವು ಏನು ಮಾಡ್ತೀವಿ, ಓಕೆ ಇದು ನನ್ನಲ್ಲಿದೆ, ಇದು ನನ್ನಲ್ಲಿ ಇಲ್ಲ. ಅಲ್ಲಿ ಒಂದು 4-5 ವಿಷಯ ಓದಿ. 5ನೇ ವಾಕ್ಯ 5th ವರ್ಸ್. ಕೊಲೋಷಿಯನ್ಸ್ 3ನೇ ವಚನ 5. ಆದುದರಿಂದ ನಿಮ್ಮಲ್ಲಿರುವ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ, ಜಾರತ್ವ, ಬಂಡುತನ. ಇರಿ ಅಲ್ಲಿ ತುಂಬಾ ಮುಖ್ಯವಾದ ವಾಕ್ಯ ಏನಂದ್ರೆ, ನಿಮ್ಮಲ್ಲಿ ಇರುವಂತ ಈ ಲೋಕದ ವಿಷಯಗಳನ್ನ ಏನ್ ಮಾಡಿ ಸಾಯಿಸಿರಿ ಅಂತಾರೆ. ಕಂಟಿನ್ಯೂ ಮಾಡಿ. ಬಂಡುತನ, ಕಾಮ ಅಭಿಲಾಷೆ, ದುರಾಶೆ, ವಿಗ್ರಹಾರಾಧನೆಗೆ ಸಮವಾಗಿರುವ ಲೋಭ, ಇವುಗಳನ್ನು ವಿಸರ್ಜಿಸಿರಿ. ಇದು ನೀವು ಓದಬೇಕಾದ್ರೆ ಎಲ್ರಿಗೂ ಏನಾಗುತ್ತೆ ಅಂದ್ರೆ, ಓ ಇದು ನನ್ನಲ್ಲಿ ಏನಿದೆ ಇದೆ, ಇದು ನನ್ನಲ್ಲಿಲ್ಲ ಅಂತೀವಿ. ಏನ್ ಹೇಳ್ತೀವಿ, ಈ ಒಂದು ವಿಷಯ ನನ್ನಲ್ಲಿದೆ, ಈ ಒಂದು ವಿಷಯ ನನ್ನಲ್ಲಿಲ್ಲ. ನನ್ನಲ್ಲಿ ಈ ವಿಗ್ರಹ ಆರಾಧನೆ ದುರಾಸೆ ಇದೆ, ನನ್ನಲ್ಲಿ ಏನಿಲ್ಲ, ಅಸಹ್ಯತನ, ಒಂದು ಬಂಡತನ ಇಲ್ಲ ಅಂತಾರೆ, ಇದಿಲ್ಲ ಅದಿಲ್ಲ ಅಂತ. ದೇವರು ನಿಮಗೊಂದು ವಾಗ್ದಾನ ಕೊಡುವವರೆಗೂ ನಿಮ್ಮಲ್ಲಿರುವಂಥ ಗುಣ ನಿಮ್ಗೆ ಅರ್ಥ ಆಗಲ್ಲ. ದೇವರು ನಿಮ್ಮನ್ನು ಕಾದಿರು ಅಂತ ಹೇಳುವವರೆಗೂ ನಿಮ್ಮಲ್ಲಿ ಇರುವಂಥ ಗುಣ ಏನಾಗಲ್ಲ, ಅರ್ಥ ಆಗಲ್ಲ. ನಮ್ಗೆಲ್ರಿಗೂ ಏನಿರುತ್ತೆ ಅಂದರೆ, ಒಂದು ದೊಡ್ಡ ಏನಿರುತ್ತೆ, ಒಂದು ದೊಡ್ಡ ಬಲಹೀನತೆ ಇರುತ್ತೆ. ಆ ದೊಡ್ಡ ಒಂದು ಬಲಹೀನತೆ ದೇವ್ರು ನಮ್ಮ ಹತ್ರ ತೆಗೆದುಬಿಟ್ರೆ ನಾವೇನು ಅನ್ಕೊಳ್ತೀವಿ, ಓ ನಾನಿವಾಗ ಬಲವಾಗಿದ್ದೀನಿ ಅಂತ. ದೇವರು ನಮ್ಮನ್ನ ಹೊಸ ಹೊಸ ದಾರಿಗಳು ಕರ್ಕೊಂಡು ಹೋಗುವಾಗ, ಹೊಸ ಹೊಸ ವಿಷಯಗಳನ್ನ ಕೊಡ್ತೀನಿ ಅಂತ ಹೇಳುವಾಗಲೇ ನನ್ನಲ್ಲಿ ಇರುವಂಥ ಬಲಹೀನತೆ ನನಗೆ ಅರ್ಥ ಆಗುತ್ತೆ. ನೀವು ಒಂದು 6 ತಿಂಗಳು ಮುಂಚೆ ಬಂದು ನನ್ನ ಹತ್ರ ನೀವು ಕೇಳಿದರೆ, ನಿನ್ನಲ್ಲಿ ದುರಾಸೆ ಇದೆ, ನಿನ್ನಲ್ಲಿ ಏನದು ಗ್ರೀಡಿನೆಸ್, ದುರಾಸೆ ಇದೆಯಾ ಅಂತ ಕೇಳಿದರೆ ನಾನೇನು ಹೇಳ್ತಾ ಇದ್ದೆ, ನನ್ನಲ್ಲಿ ಇರೋಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ದೇವರ ಕೇಳಿದ್ರೆ ನಾನು ಏನು ಮಾಡ್ತಿದ್ದೆ, ಕೊಟ್ಬಿಡ್ತಿದ್ದೆ ಅಂತ. ನಮ್ಮಲ್ಲಿ ದುರಾಸೆ ಯಾವಾಗಿದೆ ಅಂತ ಅರ್ಥ ಆಗೋದು ಗೊತ್ತಾ, ದೇವ್ರು ನಿಮ್ಮನ್ನು ಕಾದಿರು ಅಂತ ಹೇಳುವಾಗಲೇ ನಿಮ್ಮಲ್ಲಿ ದುರಾಸೆ ಇದೆ ಅಂತ ಅರ್ಥ ಆಗುತ್ತೆ. ಯಾವಾಗ 1 ಮಂತ್ ಕಾದಿರು ಅಂದರೆ ಯಾರು ಹೇಳಲ್ಲ, 2 ಮಂತ್ ಕಾದಿರು ಅಂತ ಏನಾಗಲ್ಲ, ಆಸೆಯಾಗೇ ಇರತ್ತೆ ಇನ್ನೊಂದು. ಸರಿ ಓಕೆ, 6-7 ತಿಂಗಳು, 1 ವರ್ಷ 2 ವರ್ಷ ಕಾದಿರಿ, ನಿಮ್ಗೇನು ಅರ್ಥ ಆಗತ್ತೆ, ಆ ಆಸೆ ದುರಾಸೆಯಾಗಿ ಮಾರ್ಪಡುತ್ತೆ. ಯಾವ ರೀತಿ ಮಾರ್ಪಡೋದು ಗೊತ್ತಾ, ದೇವ್ರು ಏನು ಹೇಳ್ತಾರೆ, ಕಾದಿರು, ಸರಿಯಾದ ಸಮಯ ನಾನು ಕೊಡಬೇಕು ಅಂತ ಹೇಳುವಾಗ ನನ್ನ ಪ್ರಾರ್ಥನೆ ಏನಿರುತ್ತೆ, ದೇವರೇ ಎಷ್ಟು ತಾನೇ ಕಾದಿರಬೇಕು. ಆ ಒಂದು ಆಸೆ ನನ್ನಲ್ಲಿ ಏನಾಗ್ತಾ ಇದೆ, ದುರಾಸೆ. ಒಂದು ವೇಳೆ ದೇವರು ನಾನು ಅದನ್ನು ಕೊಡಲ್ಲ ಅಂತ ಹೇಳ್ಬಿಟ್ರೆ ನಾನು ಏನು ಮಾಡ್ಕೊಳ್ತೀನಿ, ನನ್ನಲ್ಲಿ ಇರುವಂಥ ಆಸೆ ಒಳ್ಳೆ ಆಸೆ ಆಗಿರ್ಬೋದು, ತುಂಬ ಇಷ್ಟಪಟ್ಟಿರುವಂಥ ವಿಷಯ ಆಗಿರ್ಬೋದು, ದೇವರು ಕೊಡಲ್ಲ ಅಂತ ಹೇಳಿದ ತಕ್ಷಣ ನಾನು ಏನಾಗುತ್ತೆ, ಆಸೆ ಅನ್ನೋದು ದುರಾಸೆಯಾಗಿ ಮಾರ್ಪಡುತ್ತೆ. ದೇವರಿಗಿಂತ ಆ ವಿಷಯ ನಾನು ಏನು ಮಾಡ್ತೀನಿ, ಇಷ್ಟಪಡಲ್ಲ, ಅದನ್ನು ಚೇಂಜ್ ಮಾಡಿ ಹೋಗ್ತೀವಿ ಅಂತಾರಲ್ಲ, ಅದನ್ನ ಏನು ಮಾಡ್ತೀವಿ, ಹಿಂತಿರುಗಿ ಅದನ್ನೇ ಏನು ಮಾಡ್ತೀವಿ, ಅದ್ರ ಹಿಂದೆಗಡೆ ಓಡೋಕ್ಕೆ ಪ್ರಾರಂಭಿಸ್ತೀವಿ. ಯಾವಾಗ ಆಸೆ ಅನ್ನೋದು ದೇವ್ರು ಕೊಡಲ್ಲ ಅಂತ ಹೇಳುವಾಗ ದುರಾಸೆಯಾಗಿ ಮಾರ್ಪಡುತ್ತೆ.
ಎಷ್ಟೋ ಜನರಿಗೆ ದೇವ್ರ ಮೇಲೆ ಇರುವಂಥ ಆಸೆಗಿಂತ ಆ ವಿಷಯದ ಮೇಲೆ ಆಸೆ ಜಾಸ್ತಿ ಆಗಿದೆ ಅಂತ ನಮ್ಗೆ ಯಾವಾಗ ಅರ್ಥ ಆಗುತ್ತೆ? ಆ ದುರಾಸೆ ಬರುವಾಗ. ಈ ದುರಾಸೆ ಬರುವಾಗ